ದೊಡ್ಡವ್ರಿಗೊಂದು ಕಾನೂನು, ದುಡ್ಡಿರೋರ್ಗೊಂದು ಕಾನೂನು, ಅಧಿಕಾರದಲ್ಲಿರೋರ್ಗೊಂದು ಕಾನೂನು, ನಿಮ್ಮ ರೀತಿ ಸಾಮಾನ್ಯ ಜನರಾಗಿದ್ರೆ ಮತ್ತೊಂದು ಕಾನೂನು. ನಾನು ಬೇರೆ ಯಾವುದೋ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಿದನ್ನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಧರ್ಮಸ್ಥಳದ ಪರವಾಗಿ ಒಂದು ವಿಡಿಯೋ ಮಾಡಾಕಿದ್ದಕ್ಕೆ ನನ್ನ ಮೇಲೆ ಸುಳ್ಳು FIR ಮಾಡಿ ಮನೆಗೆ ನುಗ್ಗಿಸ್ತಂತ ಇದೇ ಕಾಂಗ್ರೆಸ್ ಆಡಳಿತ. ಈ ಪೋಲಿ ಅಂತ ಯಾಕೆ ಹೇಳ್ತೀನಿ ಅಂತ, ಇವರ ಪೊಲೀಸವರೆಲ್ಲ ಪೋಲಿಗಳೇ. ಲಾಡಿ ಬಿಚ್ಚೋನು ಪೋಲಿ ತಾನೆ. ಈಗ ನೋಡಿ, ನಾವು ನೀವು ಏನಾದ್ರೂ ತಪ್ಪು ಮಾಡಿಲ್ಲ ಅಂತಂದ್ರು FIR ಕಾಸು ಕೊಟ್ರೆ FIR ಮಾಡಿ ಮನೆ ನುಗ್ಗೋ ಅಂತ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕರ್ನಾಟಕದಲ್ಲಿ ಒಬ್ಬ ಮಾಜಿ ಮಂತ್ರಿ, ಈ ಪ್ರೆಸೆಂಟ್ MLA ಬೈತಿ ಬಸವರಾಜನ್ನ ಹುಡುಕ್ತಾ ಇದ್ದಾರೆ. ಯಾವ ಕೇಸಲ್ಲಿ ಅಂದ್ರೆ, ಯಾರೋ ಬಿಕ್ಲಾ ಶಿವ ಅನ್ನೋ ಕೊಲೆ ಕೇಸಲ್ಲಿ ಈ ಬೈತಿ ಬಸವರಾಜು ಫಿಕ್ಸ್ ಆಗಿದ್ದಾನೆ. ಕೆಳಗಡೆ ಕೋರ್ಟ್ ಅಲ್ಲಿ ಬೇಲ್ ಕೊಡ್ಲಿಲ್ಲ, ಹೈಕೋರ್ಟ್ ಬೇಲನ್ನ ರಿಜೆಕ್ಟ್ ಮಾಡಿದೆ. ಈಗ ಪೇಪರ್ ಅಲ್ಲಿ ಬಂದಂತ ವಿಚಾರ ಏನು ಅಂತಂದ್ರೆ, ಮೂರು ರಾಜ್ಯಗಳಲ್ಲಿ ಬೈರತಿ ಬಸವರಾಜರನ್ನ ಹುಡುಕ್ತಾ ಇದ್ದಾರೆ ಅಂತ. ಎಂತ ಶುದ್ಧ ಸುಳ್ಳು ಈ ಮಾಹಿತಿ ಅಂತಂದ್ರೆ, ನಮ್ಗೆ ನಮ್ಮ ಟೀಮ್ ಗೊತ್ತಾಗಿದ್ದೇನು ಅಂತಂದ್ರೆ, ಬೈರತಿ ಬಸವರಾಜ್ ಜೊತೆ ಕೆಲವರು ಸರ್ಕಾರದಲ್ಲಿರೋರು ಡೀಲ್ ಮಾಡ್ತಾವ್ರಂತೆ. ನೀನು ಬೈರತಿ ಬಸವರಾಜು ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದ, ಆಮೇಲೆ ಆ ಬಾಂಬೆ ಬಾಯ್ಸ್ ಟೀಮ್ ಅಲ್ಲಿ ಯಾರೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಬಾಂಬೆ ಬಾಯ್ಸ್ ಟೀಮ್ ಜೊತೆ ಬಿಜೆಪಿ ಸೇರ್ಕೊಂಡ. ಈಗ ಬೈರತಿ ಬಸವರಾಜ್ ಮೇಲೆ ಯಾರೋ ಬಿಕ್ಲಾ ಶಿವ ಕೊಲೆ ಆರೋಪ ಬಂದಿದೆ. ಈಗ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ. ನನ್ನ ಮೇಲೆ ಸುಳ್ಳು ಕೇಸನ್ನ ಯಾವುದೋ ವಿಡಿಯೋ ಮಾಡಾಕದೆ ಅಂತ ಕೊಡಗಳಿ ಪೊಲೀಸರನ್ನ ಮನೆಗೆ ಕಳಿಸಿದಂತ ಇದೇ ಕಾಂಗ್ರೆಸ್ DK ಶಿವಕುಮಾರ್ ಸರ್ಕಾರ ಆ ಬೈರತಿ ಬಸವರಾಜನ್ನ 3 ಸ್ಟೇಟ್ ಅಲ್ಲಿ ಹುಡುಕ್ತಾ ಇದ್ವಿ. ಏನ್ ಜೇಮ್ಸ್ ಬಾಂಡ್ ಏನ್ರೋ ಇವ್ರು? ಕರ್ನಾಟಕ ಪೊಲೀಸ್ ಪೋಲಿಗಳ ಎಲ್ಗ ಕಳಿಸಿದ್ರೆ ರಿಜೆಕ್ಟ್ ಆಗದ್ಮೇಲೆ ಆ ಬೈರತಿ ಬಸವರಾಜನ್ನ ಯಾರೋ ಕಾಂಗ್ರೆಸ್ ಅವರು ಡೀಲ್ ಮಾಡ್ತಾವ್ರಂತೆ. ನಮ್ಮ ಪಕ್ಷಕ್ಕೆ ಬಂದ್ರೆ ನಿನಗೆ ನಾವು ರಕ್ಷಣೆ ಕೊಡ್ತೀವಿ. ಈಗ ಎಲ್ಲರ ಮೇಲೆ ಪೋಸ್ಕೋ ಕೇಸ್ ಆದಾಗ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಅದೇ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸ್ ಹಾಕಿದಾಗ ಇದೇ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿಲ್ಲ, ಬೇಲ್ ತಗೊಂಡವರೆಗೂ ಆತನನ್ನ ಓಡಾಡ್ಕೊಂಡಿರ್ಲಿ ಅಂತ ಬಿಟ್ಟಿದ್ರು. ಈಗ ಬೈರತಿ ಬಸವರಾಜ್ ವಿಚಾರದಲ್ಲೂ ನಡೀತಾ ಇರೋದೇನು ಅಂತಂದ್ರೆ, ನನಗಿರೋ ಮಾಹಿತಿ ಪ್ರಕಾರ ಯಾರೋ ಒಂದಷ್ಟು ಸದಾಶಿವ ನೋಡಿದ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷದವ್ರು ಯಾರೋ ನೀನ್ ಮತ್ತೆ ವಾಪಸ್ ಕಾಂಗ್ರೆಸ್ ಬಂದ್ರೆ ಡೀಲ್ ಕೊಲೆ ಕೇಸನ್ನ ಡೀಲ್ ಮಾಡೋ ಮಟ್ಟಕ್ಕೆ ಪಕ್ಷಗಳು ಬೆಳ್ಕೊಂಡಿದ್ದಾರೆ. ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಯಾವ ಬಿಜೆಪಿನ ವಿರೋಧ ಮಾಡೋ ಈ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಲಿಲ್ಲ. ಈಗ ಬೈರತಿ ಬಸವರಾಜು ಬಿಜೆಪಿ MLA ಹಿಂದೆ ಮಿನಿಸ್ಟರ್ ಆಗಿದ್ದವರು ಯಾವುದೋ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ನನಗೆ ಯಾರೋ ಹೇಳಿದ್ದೇನು ಅಂತಂದ್ರೆ, ಬೈರತಿ ಬಸವರಾಜು ಮತ್ತೆ ವಾಪಸ್ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಅವರು ಅರೆಸ್ಟ್ ಮಾಡಲ್ಲ ಅಂತ ಮಾತುಕತೆ. ನೋಡ್ರಿ, ಕಾನೂನ ದುರ್ಬಳಕೆ ಹೆಂಗ್ ನಡೀತಾ ಇದೆ. ಹೆಂಗ್ರೋ ನಗರಿ ನಮ್ಮ ಮನೆಗೆ ಒಂದು ಸುಳ್ಳು ಕೇಸ್ ಹಾಕ್ಬಿಟ್ಟು ಹೆಂಗ್ರೋ ಬಿಟ್ಟಿದ್ದೀರಾ. ಬೈರತಿ ಬಸವರಾಜನ ಅರೆಸ್ಟ್ ಮಾಡಿದಿರಾ. ಕರ್ನಾಟಕದಲ್ಲಿ ಪೊಲೀಸರು ನೀವು ಬದುಕಿದ್ದೀರಾ. ಏನು ಬಂಡವಾಳ ಬಾಳ್ತಿರೋ? ಯಾರಾದ್ರೂ ನಮ್ಮಂತವ್ರು ಪುಕ್ಸಟ್ಟೆ ಸಿಕ್ಕರ್ರೆ ಇಡೀ ಸ್ಟೇಷನ್ ಅನ್ನ ಮನೆಗೆ ನುಗ್ಸೋ ನೀವುಗಳು ಬೈರತಿ ಬಸವರಾಜನ್ನ ಹೆಂಗೋ ಬಿಟ್ರೆ ಅರೆಸ್ಟ್ ಮಾಡಿದಿರಾ. ಎಲ್ಲೋ ಓಡೋದ ಬೈರತಿ ಬಸವರಾಜು? ಹೆಂಗೋ ಬಿಟ್ರಿ? ಈಗ ಟವರ್ ಲೊಕೇಶನ್ ವರ್ಕೌಟ್ ಆಗಲ್ವಾ? ಇವನು ಹೇಳ್ತಾ ಇದ್ದ, ಯಾರೋ ಕೊಡಗಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI, ಅವನ ಹೆಸರು ಲಕ್ಷ್ಮೀಕಾಂತ, ಜಗದೀಶ್ ಅವ್ರ ಮೊಬೈಲ್ ಇಲ್ಲೇ ಇದೆ, ಮನೇಲೇ ಇದ್ದಾರೆ ಅಂತ. ಈಗ ಬೈರತಿ ಬಸವರಾಜನ್ನ ಓಡೋಗಕ್ಕೆ ಹೆಂಗೋ ಬಿಟ್ರಿ ನೀವು ಪೊಲೀಸರು? ಎಷ್ಟೋ ಲಂಚ ತಗೊಂಡ್ಬಿಟ್ರಿ? ಎಷ್ಟು ಕೋಟಿ ಲಂಚ ತಗೊಂಡ್ರಿ? ಬೈರತಿ ಬಸವರಾಜನ್ನ ಬಿಡಕ್ಕೆ ಎಷ್ಟು ಕೋಟಿ ಲಂಚ ತಗೊಂಡ್ರಿ ಕರ್ನಾಟಕ ಪೊಲೀಸರು? ಬೈರತಿ ಬಸವರಾಜನ ಅರೆಸ್ಟ್ ಮಾಡದಿರಕ್ಕೆ ಎಷ್ಟು ಕೋಟಿ ಲಂಚ ತಗೊಂಡ್ರಿ?
ಹೆಂಗ್ ಬಿಟ್ರಿ? ಹಂಗಾರೆ MLA-ಗೆ, CM-ಗೆ, ಮಿನಿಸ್ಟರ್ಗೆ, ಬಿಜೆಪಿಯವ್ರಿಗೆ, ಯಡಿಯೂರಪ್ಪನ್ಗೆ, ದುಡ್ಡಿರೋರ್ಗೆ, ಅಧಿಕಾರ ಇರೋರ್ಗೆ ಒಂದು ಕಾನೂನು, ಸಾಮಾನ್ಯ ಜನ ನಮ್ಮಂತವ್ರಿಗೆ ಒಂದು ಕಾನೂನಾ? ಹಂಗಾರೆ ದೇಶದಲ್ಲಿ ಎರಡೆರಡು ಕಾನೂನು ಇದೆ ಅಂತ ಆಯ್ತು. ದೇಶದಲ್ಲಿ ಎರಡೆರಡು ಕಾನೂನು ಅಲ್ವಾ? ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರೆ? ಬೈಡ್ತಿ ಬಸವರಾಜನ ಅರೆಸ್ಟ್ ಮಾಡದಿರೋಕ್ಕೆ ಪೊಲೀಸ್ ಇಲಾಖೆ ಪೊಲೀಸರು ಎಷ್ಟು ಕೋಟಿ ಲಂಚ ಇಸ್ಕೊಂಡ್ರು? ಮಾತಾಡ್ರಿ.